ಬಿಕೆ ಹರಿಪ್ರಸಾದ್ ರಾಜ್ಯ ರಾಜಕಾರಣದಲ್ಲಿ ಅತಿ ಹೆಚ್ಚು ಚರ್ಚೆಯಲ್ಲಿರುವ ನಾಯಕ. ಬೆಂಗಳೂರಿನ ಮಲ್ಲೇಶ್ವರಂನ ಕೋದಂಡರಾಮಪುರ ಬಡಾವಣೆಯಿಂದ ದೆಹಲಿಯ 10 ಜನಪಥ್ವರೆಗೆ ಬೆಳೆದು ಬಂದ ರೀತಿ ಒಂದು ಕದನ ಕೌತುಕ. ವಿದ್ಯಾರ್ಥಿ ದಿಸೆಯಿಂದಲೇ ರಾಜಕೀಯದತ್ತ ಆಸಕ್ತರಾದ ಹರಿಪ್ರಸಾದ್ ಆನಂತರ ಇಂದಿರಾ ಬ್ರಿಗೇಡ್ ಮೂಲಕ ಗಮನ ಸೆಳೆದ್ರು. ರಾಜಕೀಯದಲ್ಲಿ ಅಧಿಕಾರ ಹಾಗೂ ಗೆಲುವುಗಳನ್ನ ಚುನಾವಣಾ ಫಲಿತಾಂಶಗಳಿಂದ ಅಳೆಯಲ್ಪಡೋದಿಲ್ಲ. ಕೆಲವು ಗೆಲುವುಗಳು ಹುದ್ದೆಗಿಂತ ದೊಡ್ಡವು, ಕೆಲವು ಗೌರವಗಳು ಅಧಿಕಾರಕ್ಕಿಂತ ಮಿಗಿಲಾದವು. ಅವು ಒಬ್ಬ ನಾಯಕನ ಜೀವನ ಪೂರ್ತಿ ಮಾಡಿದ ತ್ಯಾಗ, ಸಹನೆ, ನಿಷ್ಠೆ ಮತ್ತು ಸಿದ್ಧಾಂತಗಳ ಮೇಲಿನ ಅಚ್ಚನ ನಂಬಿಕೆಗೆ ಸಿಗುವ ಮಾನ್ಯತೆ. ಇದಕ್ಕೆ ಹರಿಪ್ರಸಾದ್ ದೊಡ್ಡ ಉದಾಹರಣೆ. ದೆಹಲಿಯ ರಾಜಕೀಯ ಪಡಸಾಲೆಯಲ್ಲಿ ಹೆಮ್ಮರವಾಗಿ ಬೆಳೆದು ಅನೇಕ ಮಂದಿ ನಾಯಕರಿಗೆ ಮಾರ್ಗದರ್ಶಕರಾಗಿ ಅವರು ಮುಖ್ಯಮಂತ್ರಿ, ಕೇಂದ್ರ ಮಂತ್ರಿಗಳಾಗುವುದನ್ನು ಕಂಡು ಸಂಭ್ರಮಿಸಿದ ನಾಯಕ. ತನಗೆ ಯಾವಾಗ ಇಂತಹ ಅಧಿಕಾರ ಸಿಗುತ್ತೆ ಎಂದು ಆಪಾಪಿಸಿರಲಿಲ್ಲ. ಬದಲಾಗಿ ಸೈದ್ಧಾಂತಿಕವಾಗಿ ಬಲಗೊಳ್ಳುತ್ತಾ ಸಾಗಿದ್ರು. ಪುಸ್ತಕಗಳು ಇವರ ಸಂಗಾತಿಯಾದವು. ಈ ಮೂಲಕ ಹಲವು ದಶಕಗಳ ಕಾಲ ಪಕ್ಷ ಹಾಗೂ ಸಿದ್ಧಾಂತಕ್ಕಾಗಿ ತನ್ನ ಯೌವನ, ಶ್ರಮ ಮತ್ತು ಬದುಕನ್ನೇ ಮುಡುಪಾಗಿಟ್ರು. ಇಂತಹ ಅಪರೂಪದ ನಾಯಕ ಬಿಕೆ ಹರಿಪ್ರಸಾದ್ ಅವರು ಈಗ ರಾಜ್ಯ ಕಾಂಗ್ರೆಸ್ನ ಸಾರಥಿ. ರಾಜಕೀಯಕ್ಕೆ ಅನೇಕರು ಅಧಿಕಾರಕ್ಕಾಗಿ ಬರ್ತಾರೆ, ಮತ್ತೆ ಕೆಲವರು ಪ್ರತಿಷ್ಠೆ ಮತ್ತು ಸಾಮಾಜಿಕ ಅಂತಸ್ತನ್ನ ಹೆಚ್ಚಿಸಿಕೊಳ್ಳಲು ಬರ್ತಾರೆ. ಇದರಲ್ಲಿ ಕೆಲವರು ಅಧಿಕಾರ ಅಂತಸ್ತಿಗಾಗಿ ಪಕ್ಷ ಬದಲಿಸುತ್ತಾರೆ, ಇನ್ನು ಕೆಲವರು ಸಂದರ್ಭಕ್ಕೆ ತಕ್ಕಂತೆ ಪಕ್ಷ ಮತ್ತು ಸಿದ್ಧಾಂತ ಬದಲಿಸುತ್ತಾರೆ. ಆದರೆ ಬಿಕೆ ಹರಿಪ್ರಸಾದ್ ಅವರ ರಾಜಕೀಯ ಬದುಕು ಈ ಎಲ್ಲದಕ್ಕೂ ಭಿನ್ನ. ಎಂದಿಗೂ ಅವರು ಅಧಿಕಾರಕ್ಕಾಗಿ ಹಾತೊಯ್ಯಲಿಲ್ಲ, ಇದಕ್ಕಾಗಿ ಪಕ್ಷಾಂತರ ಮಾಡಲಿಲ್ಲ, ತತ್ವ ಸಿದ್ಧಾಂತ ಮರೆಯಲಿಲ್ಲ, ರಾಜಿ ಮಾಡಿಕೊಳ್ಳದೆ ಮುನ್ನಡೆಸ್ತಾ ಇದ್ದಾರೆ. ರಾಜಕೀಯದಲ್ಲಿ ಕಾಂಗ್ರೆಸ್ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡ ಅವರು ಪಕ್ಷವನ್ನ ಕೇವಲ ರಾಜಕೀಯ ವೇದಿಕೆಯಾಗಿ ನೋಡಲಿಲ್ಲ, ಅದನ್ನ ಒಂದು ಚಳುವಳಿಯಾಗಿ, ಒಂದು ನಂಬಿಕೆಯಾಗಿ, ಒಂದು ಜೀವನ ಮೌಲ್ಯವಾಗಿ ಸ್ವೀಕರಿಸಿದ್ರು. ಪಕ್ಷ ಸಂಕಷ್ಟದಲ್ಲಿದ್ದಾಗಲೂ ಅವರು ಜೊತೆಯಲ್ಲಿದ್ರು, ಅಧಿಕಾರದಲ್ಲಿದ್ದಾಗಲೂ ಜೊತೆಯಲ್ಲಿದ್ರು. ಪಕ್ಷ ಅಧಿಕಾರ ಕಳೆದುಕೊಂಡಾಗಲೂ ಅವರು ಜವಾಬ್ದಾರಿಯಿಂದ ಹಿಂದೆ ಸರಿಲಿಲ್ಲ. ಪಕ್ಷದ ಮೇಲೆ ಟೀಕೆಗಳು ಬಂದಾಗ ಅವರು ಮೌನವಾಗಿರಲಿಲ್ಲ, ಕಾರ್ಯಕರ್ತರ ಧ್ವನಿಯಾಗಿ, ಸಂಘಟನೆಯ ಕಾವಲುಗಾರನಾಗಿ ನಿಂತರು. ಇಂದಿನ ರಾಜಕೀಯದಲ್ಲಿ ಅಧಿಕಾರ ಸಿಗದಿದ್ರೆ ಪಕ್ಷ ಬಿಡೋದು ಸಾಮಾನ್ಯ ಸಂಗತಿ. ಮಂತ್ರಿ ಸ್ಥಾನ ಸಿಗದಿದ್ರೆ ಅಸಮಾಧಾನ, ಟಿಕೆಟ್ ಸಿಗದಿದ್ರೆ ಬಂಡಾಯ, ಅಧಿಕಾರ ಇಲ್ಲದಿದ್ರೆ ಪಕ್ಷಾಂತರ. ಆದ್ರೆ ಹರಿಪ್ರಸಾದ್ ಅವರ ರಾಜಕೀಯ ಬದುಕು ಈ ಪ್ರವೃತ್ತಿಗಳಿಗೆ ಸಂಪೂರ್ಣ ವಿರುದ್ಧ. ಅವರು ಎಂದಿಗೂ ಅಧಿಕಾರಕ್ಕಾಗಿ ರಾಜಕಾರಣ ಮಾಡಲಿಲ್ಲ, ಹುದ್ದೆಗಳ ಹಿಂದೆ ಓಡಲಿಲ್ಲ, ಮಂತ್ರಿ ಸ್ಥಾನ ಬಯಸಲಿಲ್ಲ. ಮಂತ್ರಿ ಆಗುವ ಅವಕಾಶ ಬಂದರೂ ಕೂಡ ಅದನ್ನು ತಿರಸ್ಕರಿಸಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡ್ರು. ಈ ಮೂಲಕ ತಮ್ಮ ವೈಯಕ್ತಿಕ ರಾಜಕೀಯ ಭವಿಷ್ಯಕ್ಕಿಂತ ಪಕ್ಷದ ಭವಿಷ್ಯವನ್ನ ದೊಡ್ಡದಾಗಿ ನೋಡಿದ್ರು. ಅನೇಕ ಸಂದರ್ಭಗಳಲ್ಲಿ ಅವರು ದೊಡ್ಡ ಹುದ್ದೆಗಳಿಗೆ ಅರ್ಹರಾಗಿದ್ರು, ಅವಕಾಶಗಳು ಬೇರೆ ಯಾರ ಪಾಲಾದವು. ಆದರೆ ಆ ನೋವನ್ನ ಅವರು ಎಂದಿಗೂ ಪಕ್ಷದ ವಿರುದ್ಧದ ಅಸಮಾಧಾನವಾಗಿ ಪರಿವರ್ತಿಸಲಿಲ್ಲ. ಬದಲಾಗಿ ಮತ್ತಷ್ಟು ಶಕ್ತಿಯಿಂದ ಪಕ್ಷದ ಕೆಲಸದಲ್ಲಿ ತೊಡಗಿಕೊಂಡ್ರು. ಇದೇ ಅವರ ರಾಜಕೀಯದ ನಿಜವಾದ ದೊಡ್ಡತನ. ಒಂದು ಪಕ್ಷ ಗೆದ್ದಾಗ ಅದರ ಜೊತೆ ನಿಲ್ಲೋದು ಸುಲಭ, ಆದರೆ ಸೋಲಿನ ಸಮಯದಲ್ಲಿ, ಟೀಕೆಗಳ ಸಮಯದಲ್ಲಿ, ನಿರಾಶೆಯ ಸಮಯದಲ್ಲಿ ಪಕ್ಷದ ಜೊತೆ ನಿಲ್ಲೋದು ನಿಜವಾದ ನಿಷ್ಠೆ. ಕಾಂಗ್ರೆಸ್ ಪಕ್ಷದ ಇತಿಹಾಸದ ಹಲವು ಸಂಕಷ್ಟದ ಘಟ್ಟಗಳಲ್ಲಿ ಬಿಕೆ ಹರಿಪ್ರಸಾದ್ ಅವರು ಪಕ್ಷದ ಪರವಾಗಿ ದಿಟ್ಟವಾಗಿ ನಿಂತಿದ್ದಾರೆ, ನಾಯಕತ್ವದ ಪರವಾಗಿ ಧ್ವನಿ ಎತ್ತಿದ್ದಾರೆ, ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ತುಂಬಿದ್ದಾರೆ. ಅವರು ಕೇವಲ ನಾಯಕನಲ್ಲ, ಅವರು ಪಕ್ಷದ ಸೈನಿಕ. ಸೋಲಿನ ದಿನಗಳಲ್ಲಿ ಕೈಬಿಡದವರು, ಗೆಲುವಿನ ದಿನಗಳಲ್ಲಿ ಹಕ್ಕು ಕೇಳುವ ನೈತಿಕ ಶಕ್ತಿ ಹೊಂದಿರುತ್ತಾರೆ. ಇಂದು ಅವರಿಗೆ ಸಿಕ್ಕಿರುವ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಆ ನೈತಿಕ ಹಕ್ಕಿನ ಪ್ರತಿಫಲವಾಗಿದೆ. ಇಂದಿನ ಯುವ ರಾಜಕಾರಣಿಗಳು ಹರಿಪ್ರಸಾದ್ ಅವರ ಬದುಕಿನಿಂದ ಒಂದು ಪಾಠ ಕಲಿಬೇಕು. ರಾಜಕೀಯ ಅಂದ್ರೆ ಕೇವಲ ಅಧಿಕಾರ ಅಲ್ಲ, ರಾಜಕೀಯ ಅಂದ್ರೆ ಹುದ್ದೆಗಳ ಓಟವಲ್ಲ, ರಾಜಕೀಯ ಅಂದ್ರೆ ತಾಳ್ಮೆ, ಸಿದ್ಧಾಂತ, ಸೇವೆ ಮತ್ತು ನಂಬಿಕೆಯ ಪಯಣ. ಹುದ್ದೆಗಳು ಕ್ಷಣಿಕ, ಆದರೆ ನಿಷ್ಠೆ ಶಾಶ್ವತ. ಇದು ಬಿಕೆ ಹರಿಪ್ರಸಾದ್ ವಿಶೇಷ.